ಹಾಯ್ ಗೈಸ್, ವೆಲ್ಕಮ್ ಟು ಮೈ ಕನ್ನಡ ಯೂಟ್ಯೂಬ್ ಚಾನಲ್. ಈ ಯೂಟ್ಯೂಬ್ ಚಾನಲಲ್ಲಿ ಇನ್ನು ಮುಂದೆ ಕನ್ನಡದೇ ವ್ಲಾಗ್ ಬರುತ್ತೆ, ಮತ್ತು ಟ್ರಾವೆಲಿಂಗ್ಸ್ ಆಗ್ಬೋದು, ರೆಸಿಪೀಸ್ ಆಗ್ಬೋದು, ಎಲ್ಲ ಕನ್ನಡದಲ್ಲೇ ಬರುತ್ತೆ. ಯಾಕಂದರೆ ನಂದು ಇನ್ನೊಂದು ತುಳು ವ್ಲಾಗ್ಸ್ ಉಂಟು, ತುಳು ಟಾಕ್ಸ್ ಅಂತ ಒಂದುಂಟು. ಅದರಲ್ಲಿ ತುಳು ವ್ಲಾಗೆಲ್ಲ ಹಾಕ್ತಾ ಇರ್ತೀನಿ. ಈ ಚಾನಲಲ್ಲಿ ಕನ್ನಡ ವ್ಲಾಗೇ ಬರುತ್ತೆ. ಮತ್ತು ಕನ್ನಡದಲ್ಲಿ ಸ್ವಲ್ಪ ಆಚೆ ಈಚೆ ಆಗ್ಬೋದು ನಾವು ಮಾತಾಡುವಾಗ, ಪ್ಲೀಸ್ ಅದಕ್ಕೆ ಸಾರಿ. ಯಾಕಂದರೆ ನಾವು ಮನೆಯಲ್ಲಿ ತುಳುವೇ ಮಾತಾಡೋದು, ಹಾಗಾಗಿ ಸ್ವಲ್ಪ ಆಚೆ ಈಚೆ ಆಗ್ತದೆ. ಮತ್ತು ನಮ್ಮದು ಕನ್ನಡ, ಮಂಗಳೂರು ಕನ್ನಡ, ಹಾಗಾಗಿ ಕನ್ನಡ ಮಾತಾಡುವ. ಓಕೆ, ಇವತ್ತಿಂದ ನಂದು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸರಿ, ಇವತ್ತು ಬೆಳಗ್ಗಿಂದನೇ ನಾನು ನಂದು ಚಾನಲ್ ಓಪನ್ ಮಾಡಿದ್ದೀನಿ. ತುಂಬ ನನ್ನ ರೂಮ್ ಮೆಸ್ ಆಗಿ ಉಂಟು. ಮತ್ತು ನನ್ನ ಅಮ್ಮಂದು ಕ್ಯಾಂಟೀನ್ ಇದೆ. ನನ್ನ ಮನೆ ಒಳ್ಳೇದಿಲ್ಲ ಅಂದರೆ ಮುಂಚೆದ ಹಳೇದು ಮನೆ, ಹಾಗೆ ನನ್ನ ಅಮ್ಮಂದು ಕ್ಯಾಂಟೀನ್ ಉಂಟು, ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ. ನೋಡಿ, ಇವರು ನನ್ನ ಅಮ್ಮ. ಇದು ನಂದು ಕನ್ನಡ ಯೂಟ್ಯೂಬ್ ಚಾನಲ್. ಓಕೆ, ಅವರೀಗ ನೀರು ದೋಸೆ ಮಾಡ್ತಾ ಇದ್ದಾರೆ. ಕಾವಲಿ ಕಾಯಲಿಲ್ಲ ಅಮ್ಮ ಅಷ್ಟೇ. ಇಲ್ಲೇ ಇರೋದು ಇದು ನಮ್ಮದು ಕ್ಯಾಂಟೀನ್, ಅಂದರೆ ಸಣ್ಣದು ಕ್ಯಾಂಟೀನ್. ಹಾಗಾಗಿ ಇವತ್ತು ನೀರು ದೋಸೆ ಮತ್ತು ಎಂತ ಇತ್ತು ಇವತ್ತು? ಪೂರಿ ಬಾಜಿಯಾ? ಇಲ್ಲಿ ಚಹಾ ಇಟ್ಟಿದ್ದಾರೆ. ಓಕೆ, ಅಮ್ಮ ಎಂತಾದರೂ ಮಾತಾಡಿ. ಅಮ್ಮ ಎಂತಾದರೂ ಮಾತಾಡಿ ಕನ್ನಡದಲ್ಲಿ. ಇದು ಕನ್ನಡ ಚಾನಲ್, ಹಾಗೆ ಕನ್ನಡವನ್ನು ಮಾತಾಡಬೇಕು. ಮಾತಾಡಿ. ಎಂತ ಕನ್ನಡ ಗೊತ್ತಿಲ್ಲ, ನೀವು ಎಂತ ಹಾಗೆಲ್ಲ ಹೇಳೋದು? ಹಾಂ ಅಮ್ಮ, ಕನ್ನಡ ಮಾತಾಡಿ ಅಮ್ಮ. ನನ್ನಮ್ಮ ಭಾರಿ ಟೆನ್ಷನಲ್ಲಿದ್ದಾರೆ. ದೋಸೆ ಕಾವಲಿ ಕಾಯಿಲ್ಲ, ಇದು ಕೂಡ ಹಾಕಿದ್ದಾರೆ. ಇನ್ನೊಂದು ಒಳ್ಳೆ ದೋಸೆ ಮಾಡ್ತಾರೆ, ಆವಾಗ ನೀವು ತೋರಿಸ್ತೀನಿ. ಚಹಾ ಇಲ್ಲಿ ಆಗ್ತಾ ಉಂಟು. ಈಗ ಅಮ್ಮ ದೋಸೆ ಹಾಕ್ತಿದ್ದಾರೆ ನೋಡಿ. ಓಕೆ, ಇಷ್ಟು ಸಿಂಪಲ್. ಇಲ್ಲಿ ಚಹಾ ಕೂಡ ಆಗ್ತಾಯಿದೆ. ಎಂತಾದರೂ ಮಾತಾಡಿ ಅಮ್ಮ. ಅಮ್ಮ, ನನ್ನ ಅಮ್ಮನಿಗೆ ಸಿಟ್ಟು ಬರ್ತದೆ. ಅವರಿಗೆ ಬೈಯುವಾಗೆ ಸಿಲ್ಲ ನನಗೆ, ಯಾಕಂದರೆ ನಾನಿಲ್ಲಿ ವಿಡಿಯೋ ಆನ್ ಮಾಡಿದ್ದೀನಿ. ಹಾಗಾಗಿ ಇಲ್ಲದ್ರೆ ಹೇಳ್ತಾರೆ ತುಳಲ್ಲಿ, ಓವರಲ್ಲ ಅಕ್ಕಂಚಿ ಅಂತೆಲ್ಲ ಹೇಳ್ತಾರೆ. ಹಾಗೆ ಮತ್ತು ನಮ್ಮ ಮನೆಯಲ್ಲಿ 3 ಬೆಕ್ಕಿದೆ, ನಾನು ತೋರಿಸ್ತೇನೆ ನಮ್ಮದು ಕ್ಯಾಂಟೀನ್ ಹೇಗಿದೆ ನೋಡಿ. ಇದೆರಡು, ಇದೇ ಕೆಲಸ ಯಾವತ್ತು ಕೂಡ. ಇದ್ರದ್ದು ಇನ್ನೊಂದು ಜೊತೆ ಎಲ್ಲದು ಎಲ್ಲೋಗಿದ ಗೊತ್ತಿಲ್ಲ. ಎರಡು ಹೀಗೇ ಆಟ ಆಡ್ತಾ ಇರುತ್ತೆ. ಇದುಂಟಲ್ಲ ಫೋಟೋ, ಇದು ನನ್ನ ಅಪ್ಪಂದು. ಅವರು 2019 ತೀರೋಗಿದ್ದಾರೆ. ಅಂದರೆ ಅವರಿಗೆ ಹುಷಾರಿರಲಿಲ್ಲ, ಹಾಗೆ ತುಂಬ ಮಿಸ್ ಮಾಡ್ಕೊಳ್ತೀನಿ. ಎಂತ ಮಾಡಬೇಕು, ಎಂತ ಮಾಡೋಕ್ಕೆ, ಮಿಸ್ಸೇ ಮಾಡ್ಕೊಳ್ಬೇಕು ಅಷ್ಟೇ ನಾವು. ಅವರಿಗಿನ್ನೂ ನನ್ನ ಮಗಳಿಗೆ ನನ್ನ ಮಗಳು ನನ್ನನ್ನು ತುಂಬ ಮಿಸ್ ಮಾಡ್ತಾಯಿದ್ದಾಳೆ. ಅವ್ರ ಹತ್ರ ಹೋಗಬೇಕು ಆಗೋದಿಲ್ಲ. ನಮ್ಗೆ ಕೂಡ ಅಷ್ಟೇ, ನಮ್ಮ ಟೈಮ್ ಬಂದಾಗ ನಾವು ಹೋಗ್ಲಿಕ್ಕಾಗೋದು. ಅದಕ್ಕಿಂತ ಮುಂಚೆ ಎಷ್ಟು ನಾವು ಎಂತ ಮಾಡಿದರೂ ಕೂಡ ಆಗೋದಿಲ್ಲ ಹೋಗಲಿಕ್ಕೆ. ಅಷ್ಟೇ, ನಮ್ಗೆ ಅವ್ರಿಗೆ ನೆನಪು ಮಾತ್ರ. ಕೆಲವರು ಹೇಳ್ತಾರೆ, ನಾನು ನೋಡಿದ ಮಟ್ಟಿಗೆ ನಾನು ಹೆಂಗಂತ ಹೇಳ್ತೀನಿ. ಕೆಲವರು ಹೇಳ್ತಾರೆ, ಯಾಕೆ ಫೋಟೋಸ್ ಎಲ್ಲ ತಗೊಳ್ತಿ, ಯಾಕೆ ವೀಡಿಯೋಸ್ ಎಲ್ಲ ಮಾಡ್ತಿ ಅಂತ ಹೇಳ್ತಾರೆ. ಹೌದಾ, ಬಟ್ ಅದೊಂದು ಮೆಮೊರೀಸ್. ನಾನು ಹೇಳೋದಾದರೆ ಮೆಮೊರೀಸ್ ಅಂದರೆ, ನಮಗೀಗ ಒಂದು ಟೈಮಲ್ಲಿ ನಾವು ಸ್ಯಾಡಲ್ಲಿ ಕೂತ್ಕೊಳ್ತಿರ್ತೀವಿ, ಅಂದರೆ ಬೇಜಾರಲ್ಲಿ ತುಂಬ ಕೂತ್ಕೊಳ್ತಿರ್ತೀವಿ. ಆವಾಗ ಉಂಟಲ್ಲ ನಮ್ಮದು ಓಲ್ಡು ಫೋಟೋಸ್ ಆಗ್ಬೋದು, ಯಾವುದಾದ್ರು ಬೆಸ್ಟ್ ಮೆಮೊರೀಸ್ ಅಂದರೆ ಹ್ಯಾಪಿ ಮೂಮೆಂಟ್ಸ್ ಎಂತಾದರೂ ವೀಡಿಯೋಸ್ ಫೋಟೋಸ್ ಇರ್ತದೆ ನೋಡಿ ಉಂಟಲ್ಲ, ನಮಗೆ ಆಟೋಮೆಟಿಕ್ಲಿ ಖುಷಿಯಾಗುತ್ತೆ. ಅಂದರೆ ಹೀಗಿತ್ತಲ್ಲ ಹಾಗೆ ಹೀಗೆ ಅಂತ ಅಂದ್ಕೊಳ್ತದೆ. ನಾನು ಜಾಸ್ತಿಯಾಗಿ ಯಾವುದಕ್ಕೂ ಇನ್ಸ್ಟಾಕ್ಕೆ ಹಾಕಬೇಕು ಅಥವಾ ಯಾವುದಕ್ಕೆ ಹಾಕಬೇಕು ಅಂತ ನಾನು ತೊಗೊಳ್ತಾನೆ ಇಲ್ಲ. ನಾನು ಜಸ್ಟ್ ಇದನ್ನು ನಮಗೆ ಮುಂದಿನ ದಿನದಲ್ಲಿ ನೋಡಿದಾಗ ಅನಿಸ್ತದಲ್ಲ ಅಂತ ಅಷ್ಟೇ.
ಅಂದರೆ ಈಗ ಎಕ್ಸಾಂಪಲ್ ನಾನು ಹೇಳ್ತೀನಿ, ನನ್ನ ಮೊಬೈಲಲ್ಲಿ ರೀಚಾರ್ಜ್ ಖಾಲಿ ಆದಾಗ, ಇವಾಗ ಕೂಡ ಖಾಲಿಯಾಗಿದೆ ರೀಚಾರ್ಜ್. ನಾನು ಸತ್ಯ ಹೇಳೋದಾದರೆ ಈಗ ಕೂಡ ಖಾಲಿಯಾಗಿದೆ ರೀಚಾರ್ಜ್. ನಾನು 49 ರುಪೀಸನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಆವಾಗ ರೀಚಾರ್ಜ್ ಖಾಲಿ ಆದಾಗ ಎಂತ ಗೊತ್ತುಂಟಾ, ಡಾಟಾ ಇರಲ್ಲ, ಎಂತ ಮಾಡೋಕ್ಕೂಡ ಗೇಮ್ ಎಂತ ಸಣ್ಣ ಮಕ್ಕಳನ್ನ ನಾವು ಆಟಾಡಲಿಕ್ಕೆ ಎಷ್ಟು ಅಂತ ಆಟಾಡ್ಬೋದು. ಅದಕ್ಕೆ ಆವಾಗ ಎಂತ ಅನಿಸ್ತದೆ ಅಂದರೆ, ಮುಂಚೆದೆಲ್ಲ ವೀಡಿಯೋಸ್ ಆಗ್ಬೋದು, ಫೋಟೋಸ್ ಆಗ್ಬೋದು ಎಲ್ಲ ನೋಡ್ಕೊಂಡು ಬಂದಾಗ ಒಂಥರ ಖುಷಿಯಾಗುತ್ತೆ. ಹೀಗೀಗೆ ಇತ್ತಲ್ಲ, ಮೆಮೊರೀಸ್ ನೆನಪಾಗ್ತದೆ ಹಾಗೆ. ಮತ್ತೆಂತ ಹೇಳೋದು, ಮತ್ತೇನೋ ಲೈಫೆಲ್ಲ ಬೋರ್ ಥರ ಆಗ್ತುಂಟು. ಇನ್ನು ತುಂಬ ಕೆಲಸ ಇದೆ, ಕೆಲಸ ಅಂದರೆ ಮನೆಯದೇ ಕೆಲಸ ಉಂಟು ಹಾಗೆ. ಮತ್ತು ಇವತ್ತೊಂದು ಫಂಕ್ಷನ್ಗೆ ಹೋಗ್ಲಿಕ್ಕುಂಟು, ಗೃಹ ಪ್ರವೇಶಕ್ಕೆ. ಅಲ್ಲಿಗೊಂದು ಹೋಗಿ ಬರಬೇಕು. ಅಲ್ಲೆಲ್ಲ ವೀಡಿಯೋ ಮಾಡಲ್ಲ, ಸುಮ್ಮನೆ ಯಾಕಂದ್ರೆ ಬೇಡ ಅಷ್ಟೇ. ಮತ್ತು ನಾನು ಕನ್ನಡದಲ್ಲಿ ಇನ್ನೊಂದೇನೆಂದರೆ, ನಾನು ಕನ್ನಡ ಮಾತಾಡ್ತಿದ್ದೀನಲ್ಲ, ಅದರಲ್ಲಿ ಎಂತಾದರೂ ಮಿಸ್ಟೇಕ್ ಇದ್ದರೆ ಸಾರಿ, ಇನ್ನೊಂದು ಸತಿ ಹೇಳ್ತಿದ್ದೀನಿ. ಯಾಕಂದರೆ ನನಗೆ ಕನ್ನಡ ಬರ್ತದೆ, ಕನ್ನಡ ಮಾತಾಡ್ತೀನಿ ನಾನು. ಯಾಕಂದರೆ ನಾನು ಕೂಡ ಕನ್ನಡದ ಶಾಲೆ, ಕನ್ನಡ ಮೀಡಿಯಮ್ಗೆ ಹೋದದ್ದು, ನಂಗೆ ಕೂಡ ಕನ್ನಡ ಬರ್ತದೆ. ಅದೆಂತ ಆಯ್ತು ಅಂದರೆ ನನಗೆ, ಅಂದರೆ ನಾವು ಈಗ ಕನ್ನಡ ಮಾತಾಡೋದು ಬಿಟ್ಟರೆ ಉಂಟಲ್ಲ, ನಮಗೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಈಗ ನಾನು ಇದೇ ಕಂಟಿನ್ಯೂಸ್ ಆಗಿ ಕನ್ನಡ ಮಾತಾಡ್ತಾ ಇದ್ರೆ ಉಂಟಲ್ಲ, ನಂಗೆ ಕರೆಕ್ಟ್ ಬರುತ್ತೆ ಹಾಗೆ. ಸೊ ಮಿಕ್ಸ್ ಅಪ್ ಆಗ್ತದೆ ಅಷ್ಟೇ. ಮತ್ತು ನಮ್ಮದು ಇನ್ನೂ ಕೂಡ ತಿಂಡಿ ಆಗಲಿಲ್ಲ. ಅಂದರೆ ನನಗೆ ಹಸಿವು ಕೂಡ ಇಲ್ಲ, ಟೈಮ್ 10 ಆಗ್ತಾ ಬಂತು, ನಂಗೆ ಹಸಿವಿಲ್ಲ, ಹಾಗಾಗಿ ಎಂತ ಮಾಡೋದಿಲ್ಲ. ಒಂಥರ ಲೈಫಲ್ಲಿ ನೆಮ್ಮದಿಲ್ಲ, ಆ ಥರ ಆಗುತ್ತೆ. ಇರಲಿ, ಲೈಫ್ ಅಂದರೆ ಇಷ್ಟ ಅಲ್ಲ, ನೆಮ್ಮದಿ ಇರುತ್ತೆ ಇರಲ್ಲ, ಕಷ್ಟ ಸುಖ ಇರುತ್ತೆ ಇರಲ್ಲ, ಅದೇ ಲೈಫ್ ಅಷ್ಟೇ. ಬಟ್ ನಾವು ಪ್ರಯತ್ನ ಪಡಬೇಕು ಎಲ್ಲದಕ್ಕೂ ಕೂಡ. ಹೀಗೆ ಇನ್ನೊಬ್ಬರು ನಮ್ಮ ಬಗ್ಗೆ 100 ಮಾತಾಡ್ತಾರೆ, ಅದು ಇದು ಅಂತ ಮಾತಾಡಿದ್ರೆ ನಾವು ತಲೆನೇ ಕೆಡಿಸ್ಕೊಳ್ಬಾರ್ದು. ಯಾಕಂದರೆ ನಮ್ಮನ್ನು ನೋಡ್ಕೊಳ್ಳೋದು ಅವರಲ್ಲ, ಹೌದಾ? ನಮ್ಮನ್ನು ನೋಡ್ಕೊಳ್ಳೋದು ನಮ್ಮ ಅಪ್ಪ ಅಮ್ಮ. ನನ್ನ ಮನೆಯಲ್ಲಿಗಳಿದ್ದಾರೆ, ನನ್ನನ್ನು ನೋಡ್ಕೊಳ್ಳೋದು ಅಥವಾ ನಾನು ನೋಡ್ಕೊಳ್ಳೋದು ನನ್ನ ಅಮ್ಮನಿಗೆ ನಾನು, ಅಮ್ಮನಿಗೆ ನಾನು, ನನಗೆ ಅಮ್ಮ ಅಷ್ಟೇ. ಅಪ್ಪ ಇಲ್ಲ, ನಾನು ಅಮ್ಮನಿಗೆ ಒಬ್ಬಳೇ ಮಕ್ಕಳು, ಇಬ್ಬರೇ ಇರೋದು ಮನೆಯಲ್ಲಿ. ಹಾಗಾಗಿ ನನ್ನ ಅಮ್ಮನಿಗೆ ಕೂಡ ಏಜ್ ಆಗ್ತಾ ಬಂತು. ಬಟ್ ಅವರು ಕ್ಯಾಂಟೀನ್ಗೆ ಹೋಗ್ತಿದ್ದೆ, ನಾನೊಂದು ವರ್ಕಿಗೆ ಹೋಗ್ತಿದ್ದೆ. ಬಟ್ ನಂಗೆ ಅದು ತುಂಬ ಎಫೆಕ್ಟ್ ಆಗ್ತುಂಟು. ಅದಕ್ಕೆ ನೀವು ವರ್ಕ್ ಬಿಟ್ಟಿದ್ದೀನಿ, ನೋಡಬೇಕು. ಅಲ್ಲಿಗೆ ಇನ್ನು ಸದ್ಯದಲ್ಲೇ ಜಾಯ್ನ್ ಆಗ್ತೀನಿ ಹಾಗೆ. ಇನ್ನೊಂದು ಮತ್ತು ನಂದು ತುಳು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿಗೆ ಕೂಡ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಎಂತಾದರೂ ಈ ವಿಡಿಯೋದಲ್ಲಿ ತುಂಬ ಮಿಸ್ಟೇಕ್ ಇರ್ಬೋದು, ಅದಕ್ಕೆ ಸಾರಿ. ನೋಡುವ ಇನ್ನು ಈ ಡೇಯಲ್ಲಿ ಎಂತೆಲ್ಲ ಆಗ್ತದೆ ಅಂತ ನೋಡ್ತೀನಿ. ಗೊತ್ತುಂಟು, ನಾನು ಜಾಸ್ತಿ ಮಾತಾಡ್ತಾ ಇದ್ದೀನಿ, ನಿಮಗೆ ಬೋರ್ ಅನ್ನಿಸ್ಬೋದು. ಬೋರ್ ಅಂದರೆ ಜಸ್ಟ್ ಸ್ಕಿಪ್ ಮಾಡ್ಕೊಂಡು ಹೋಗಿ ಆಯಿತಾ. ಬಟ್ ಫುಲ್ಲು ಬ್ಯಾಕಿಗೆ ಬರಬೇಡಿ ಅಷ್ಟೇ. ಮತ್ತು ನೋಡುವ ಇವತ್ತದ್ದು ದಿವಸ ಹೇಗೆಲ್ಲ ಆಗ್ತದೆ ಅಂತ, ಓಕೆನಾ? ಮತ್ತು ಜಿಯೋ ಸ್ಟಾರಲ್ಲಿ ಒಂದು ಮೂವಿ ಬಿಟ್ಟಿದ್ದಾರೆ, ಪ್ರಭಾಸದ್ದು ಅಂತ, ದಾರಾಜ್ ಸಾಹೇಬ್. ಅದು ಒರಿಜಿನಲ್ ನೇಮ್ ಅದೇನಾ ಅಂತ ಗೊತ್ತಿಲ್ಲ, ಬಟ್ ಅದು ಇವತ್ತು ಅಂದರೆ ಮೂವಿ ಬಂತು, ನೋಡಬೇಕು. ಯಾರಿಗೆಲ್ಲ ಈ ವರ್ಷ ರಕ್ಷಿತಾ ಶೆಟ್ಟಿ ಸೆಕೆಂಡ್ ಬಂದದ್ದು ಖುಷಿ ಆಯಿತು. ಹೌದು, ನಮಗೂ ಆಸೆ ಇತ್ತು ಫಸ್ಟ್ ಬರಬೇಕಿತ್ತಂತ. ಬಟ್ ಗಿಲ್ಲಿ ಅವರು ಒಳ್ಳೆ ಆಟ ಆಡ್ತಿದ್ದು, ಅಂದರೆ ಒಳ್ಳೆ ಆಟ, ಮಾಸ್ಟರ್ ಮೈಂಡ್ ಅಷ್ಟೇ ಹೇಳೋದು. ಬಟ್ ಅಲ್ಲಿ ತನಕ ನಮ್ಮದು ತುಳುನಾಡು ಹುಡುಗಿ ಅಲ್ಲಿ ತನಕ ಬಂದದ್ದು ನಮಗೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ ಅಷ್ಟೇ. ಅವರು ಕೂಡ, ರಕ್ಷಿತಾ ಅವರು ಕೂಡ ಮುಂಚೆ ಲೈಫಲ್ಲಿ ತುಂಬ ಸ್ಟ್ರಗಲ್ ಪಟ್ಟಿದ್ದಾರೆ. ಅಂದರೆ ಯಾವುದೇ ಯೂಟ್ಯೂಬ್ ಚಾನಲ್ ಮಾಡುವಾಗ ಯಾರು ಸಪೋರ್ಟ್ ಇರಲಿಲ್ಲ, ಅವರಷ್ಟೇ ಅವ್ರು ಮಾತಾಡಿದ್ರು. ಅವ್ರದ್ದು ನಾನು ಫಸ್ಟಿಂದ ಕೂಡ ವ್ಲಾಗ್ ನೋಡ್ತಾ ಇದ್ದೆ. ಅವರು ಬಾಂಬೆಯಲ್ಲಿದ್ದರಲ್ಲ, ಅವರ ಊರಲ್ಲಿ, ಆವಾಗ ಕೂಡ ನೋಡ್ತಾ ಇದ್ದೆ. ಅವರದ್ದೊಂದು ವೀಡಿಯೋ ಇತ್ತು ಅವರದ್ದು, ಅಂದರೆ ಮನದಾಳದ ಮಾತು ಥರ. ಅವರಿಗೆ ಯಾವುದೆಲ್ಲ ಇಂಟ್ರೆಸ್ಟ್ ಇತ್ತು ಮತ್ತು ಏನಾಯಿತು ಹಾಗೆ ಹೀಗೆ ಅಂತ. ಆ್ಯಕ್ಚುಲಿ ಹೇಳಿದ್ರೆ ಅವ್ರು ನಮ್ಮೂರವರೇ, ನಾನು ಕೂಡ ಅವ್ರ ಊರಲ್ಲೇ. ಅಂದರೆ ಅವರದ್ದು ಬಾಂಬೆ ಅಲ್ಲ, ಅವ್ರ ಊರಿದೆಲ್ಲ ಅಲ್ಲಿ ಉಡುಪಿ ಸೈಡೆ, ಅಲ್ಲೇ ಅವಳೆ.
ಹಾಗೆ ನಮಗೆಲ್ಲ ಖುಷಿಯಾಗಿತ್ತು, ತುಂಬ ಖುಷಿಯಾಯಿತು ಅವ್ರು ಸೆಕೆಂಡ್ ಆದರೂ ಬಂದ್ರಲ್ಲ ಅಂತ. ತುಂಬ ಖುಷಿಯಾಯಿತು. ನಮ್ಮ ಊರಲ್ಲಿ ಅವರನ್ನು ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿದ್ದಾರೆ, ಅಷ್ಟು ಖುಷಿಯಾಗಿದೆ. ನಾನು ಅವರನ್ನು ಒಂದು ಸತಿ ಮೀಟ್ ಮಾಡಿದ್ದೀನಿ, ಅಂದರೆ ಒಂದು 3 years ಬ್ಯಾಕೇನ ಅವರದ್ದು ನಿಜವಾಗ್ಲೂ ಹೇಳಿದ್ರಾದರೆ ಅವ್ರು ತುಂಬ ಒಳ್ಳೆ ಹುಡುಗಿ, ಸತ್ಯ ಹೇಳಿ ತುಂಬ ಒಳ್ಳೆ ಹುಡುಗಿ ಅವರು. ಅಂದರೆ ಮಾತನಾಡುವ ರೀತಿ ಆಗ್ಬೋದು ಎಲ್ಲ ಕೂಡ ಒಂದು ಈಗ ಕೆಲವರಿಗೆ ಒಂದು ಹೀಗಿರ್ತದೆ, ಒಂದು ಸ್ವಲ್ಪ ಇಲ್ಲಿಂದ ಇಲ್ಲಿಗೆ ಬಂದರೆ ಒಂದು ಆ್ಯಟಿಟ್ಯೂಡ್ ತೋರಿಸೋದಾದ್ರೂ ಅದು ಹಾಗೆ ಹೀಗೆಲ್ಲ ಇರ್ತದೆ ಕೆಲವರಿಗೆ. ಅಂದರೆ ಎಕ್ಸಾಂಪಲ್ ಒಂದು 100ರಲ್ಲಿ 25% ಇರ್ಬೋದು ಅಷ್ಟೇ ಹೇಳೋದು ಇರ್ತದೆ. ಬಟ್ ಇವರು ಹಾಗೆ ಸ್ವಲ್ಪ ಕೂಡ ಇಲ್ಲ, ಎಲ್ಲರಿಗೂ ಕೂಡ. ಈಗ ನಾನು ಸ್ಟಾರ್ಟಿಂಗ್ ನಂಗೆ ಫಸ್ಟ್ ಪರಿಚಯ ಮಾಡಿಸಿ ನಮ್ಮದೊಬ್ಬರು ಅಕ್ಕ ಇದ್ದಾರೆ, ಅವರು ನನಗೆ ಪರಿಚಯ ಮಾಡಿಸಿದ್ರು. ಯಾಕಂದರೆ ಅವರದ್ದು ನೇಬರ್, ಅವರು ಪರಿಚಯ ಮಾಡಿಸಿದ್ರು, ಮಾತಾಡಿದ್ರು ಎಲ್ಲ ಕೂಡ ಖುಷಿಯಾಗಿತ್ತು, ಜಾಲಿಯಾಗಿತ್ತು. ಹಾಗೆ ನಾವು ಅಂದ್ಕೊಂಡೇ ಇರಲಿಲ್ಲ ಅವರು ಅಷ್ಟು ತನಕ ಬರ್ತಾರೆ. ಬಟ್ ಒಳ್ಳೆ ಆಟ ಆಡಿದ್ದಾರೆ, ಮಾತು ಕೂಡ ಪ್ಯೂರ್ ಇತ್ತು ಅವರದ್ದು ಅಷ್ಟೇ. ಓಕೆ, ಇನ್ನು ನಾನು ಅದೇ ಮೂವಿ ಬಂದಿದೆ ಅಂತ ಹೇಳಿದ್ನಲ್ಲ, ನಾವು ಮೂವಿ ನೋಡೋಕ್ಕಂತ ಮಾಡಬೇಕು. ಓಕೆ, ಇನ್ನು ನಾನು ಮತ್ತೆ ಸಿಗ್ತೀನಿ. ಅಂದರೆ ಈ ವಿಡಿಯೋದಲ್ಲಿ ಸಿಗ್ತೀನಿ, ಅಂದರೆ ಮತ್ತೆ ಸಿಗ್ತೀನಿ. ಓಕೆ, ಟಾಟಾ. ಓಕೆ, ನಾನು ಗೃಹ ಪ್ರವೇಶಕ್ಕೆ ಹೋಗಿ ಬಂದೆ. ಬಂದೊಂದು ಅರ್ಧ ಗಂಟೆ ಆಯ್ತು ಕಾಣಬೇಕು, ಸಾಕಾಗೋಯ್ತು. ಅಂದರೆ ಇಲ್ಲಿ ನಮ್ಮ ನೇಬರೆಲ್ಲ ಇದ್ರು, ಒಟ್ಟಿಗೆ ಹೋದದ್ದು ನಾವು ಕಾರಲ್ಲಿ. ಹಾಗೆ ಅಲ್ಲಿ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಮ ಆಗಿಲ್ಲ ಅದಕ್ಕೆ. ಈಗ ನೋಡಿ, ನಮ್ಮನ ಈಗ ಗೋಳಿ ಬಜ್ಜಿಗೆ ಇದು ಹಿಟ್ಟು ಎಂತ ಮಾಡೋದಮ್ಮ ಕಲಿಸುತ್ತಿದ್ದಾರೆ. ನಮ್ಮ ನೋಡುವಾಗ ನನಗೆ ಭಯ ಆಗ್ತದೆ. ಇಲ್ಲಿ ನಿಮಗೆ ಸಹ ತೋರಿಸ್ತೀನಿ ನನ್ನಮ್ಮ ಹೀಗಿದ್ದಾರೆ ಅಂತ. ಆಗ ನಾ ಮಾತಾಡಲಿಕ್ಕೆ ಹೇಳಿದ್ರು ಕೂಡ ಮಾತಾಡಲಿಲ್ಲ ಅವರು. ಈಗ ನೋಡುವ, ನಮ್ಮದು ಟಿ ವಿ ಕೂಡ ಹಾಳಾಗಿದೆ, ಎಂತೆಲ್ಲ ಆಗಿದೆ. ಇಲ್ಲಿ ನೋಡಿ, ನನ್ನಮ್ಮ ಇಲ್ಲಿ ಗೋಳಿ ಬಜ್ಜಿಗೆ ಹಿಟ್ಟು ಕಲಸುತ್ತಾರೆ. ನೋಡಿ, ಆಗ ಅವರಿಗೆ ವಾಯ್ಸೇ ಬರಲಿಲ್ಲ, ಮಾತಾಡಿ ಹೇಳುವಾಗ. ಈಗ ಬೈಲಿಕ್ಕೆ ದೂರಾಗಿ ನಿಂತಿದ್ದಾರೆ. ನೋಡಿ ಅಂತ ಒಂಥರ ನನ್ನಮ್ಮ ಲೇಡಿ ಡಾನ್ ಥರ, ಬಟ್ ಪಾಪ ಇದ್ದಾರೆ. ನೋಡಿ ಬೈದು ನೋಡಿ, ಅವರು ಮುಸುಂಡಿಗಿರ್ತಾರೆ ಅಂತೆ. ಬಟ್ ಎಂತ ಮಾಡೋದು, ನನಗೆ ನನ್ನ ಅಮ್ಮ ಫ್ರೆಂಡ್ ಥರ, ನಾನು ಯಾವುದು ಕೂಡ ಅವರೊಟ್ಟಿಗೆ ವಿಷಯ ಎಲ್ಲ ಮುಚ್ಚಿಡೋದಿಲ್ಲ. ಇದ್ದಾಗೇ ಹೇಳಿಬಿಡ್ತೀನಿ. ಅದು ನೆರಪಟ ತಿಂದರೂ ಕೂಡ ಪರವಾಗಿಲ್ಲ. ಬೈಗಳ ತಿಂತೀನಿ, ಬಟ್ ನನಗೆ ಸಹ ಅವರ ಕೈಯಿಂದ ಬೈಗಳ ತಿನ್ನಿಲ್ಲದ್ರೆ ದಿನ ಹೋಗೋದಿಲ್ಲ ಹೇಳ್ತಾರಲ್ಲ, ಹಾಗೆ. ಅಮ್ಮ, ಮತ್ತೆ ಊಟ ಆಯ್ತಾ? ಊಟ ಆಗಲಿಲ್ಲ. ಎಂತಕ್ಕೆ? ಎಂತಕ್ಕೆ? ಹಸಿವಿಲ್ಲ. ಯಾಕೆ ತಿಂಡಿ ತಿಂದಿದ್ದಾನೆ ಅದಕ್ಕೆ. ಎಂತ ತಿಂಡಿ? ನೀರು ದೋಸೆ, ಕಪ್ಪ ರೊಟ್ಟಿ ಎಲ್ಲ ಇತ್ತಲ್ಲ. ಹೌದು. ಈಗ ಮಧ್ಯಾಹ್ನ ಕೂಡ ಅದೇ ತಿಂದ. ಅನ್ನ ಊಟ ಮಾಡಬೇಕು. ನಾವೀಗ ಅನ್ನ ಊಟ ಮಾಡಿ ಬಂದದಲ್ಲ. ಸಂಜೆ ಮಾಡುದು, ಅಡಿಗೆ ಮಾಡಲಿಲ್ಲ ನಾನು, ಪುರ್ಸೊತ್ತಿಲ್ಲ ನನಗೆ ಮಾಡಲಿಕ್ಕೆ. ಹಾಗೆಯಾ? ನೋಡಿ, ನಮ್ಮ ಕಾಲು ಅವರಿಲ್ಲಿ ಕುತ್ಕೊಂಡಿದ್ದಾರೆ. ಕಾಲು ಇಲ್ಲಿ ನೋಡು. ಕಾಲು ಅಂದರೆ ಇಲ್ಲಿ ನನ್ನ ಅಮ್ಮನ ಸಹ ಕಾಲು ಕಾಂಡ, ಅದಲ್ಲ, ನಾನು ಇದು ಬೆಕ್ಕದ ಹೆಸರು ಕಾಲು ಹೇಳಿದಾಯ್ತಾ. ಕಾಲು ಹಂಗೆ. ಇದಕ್ಕೆಲ್ಲ ಎಂತೆಲ್ಲ ಹಾಕಿದ್ದೀರಮ್ಮ ಕಲಿಸುವಾಗ? ಎಂತೆಲ್ಲ ಹಾಕಿದ್ದೀರಿ? ಮತ್ತೆ ಉಪ್ಪು, ಮತ್ತೆ ಮೊಸರು, ಮತ್ತೆ ಸೋಡಾ ಖಾರ, ಮತ್ತೆ ಚೂರು ಸಕ್ಕರೆ, ಮತ್ತೇನಿಲ್ಲ. ಎಂತ ಕಾಯಿ ಮೆಣಸು, ಶುಂಠಿ, ಬೇಸೊಪ್ಪೆಲ್ಲ ಹಾಕೋದಿಲ್ಲ? ಓ, ಹಾಗೇನಾ? ಇದು ಎಷ್ಟು ಹೊತ್ತು ಹೀಗೆ ಇಡಬೇಕು ಕಲಸಿ? 1 ಗಂಟೆ. ಹಾಗೆಯಾ? ಇವತ್ತೆಂತ ಗೋಳಿ ಬಜೆ ಮತ್ತೆ ನೀರುಳ್ಳಿ ಬಜೆನಾ? ಹಾಗೆ ನಮ್ಮದು ಇನ್ನೊಂದು ಬೆಕ್ಕು ಇಲ್ಲಿದೆ, ಅದಕ್ಕೆ ನಮ್ಮ ಬೆಕ್ಕಿಗೆ ಅಮ್ಮ, ನಿನ್ನ ಈ ಬೆಕ್ಕಿಗೆ ಎಂತ ಹೆಸರಿಟ್ಟದ್ದು ನಾವು? ನೋಡಿ, ನನ್ನ ಅಮ್ಮ ಬೈಯೋದು ನೋಡಿ ಇಲ್ಲಿ ನನಗೆ, ಮನೆ ಪಂದೆ ಕುಲ್ಲುದೆ ಅಂತ. ಏಯ್ ಬಿಡ, ಎಂತದ?
ಇನ್ನೊಂದು ಎಲ್ಲಿಂಟಾ? ಚಹಾ ಬೋಡೋದು ಮತ್ತೆ ಗೊತ್ತಿಲ್ಲ. ಈ ಬೆಕ್ಕಲ್ಲಿ ಒಂದು ಸ್ಪೆಷಲ್ ಇದೆ ಅಂತ ಗೊತ್ತಾ? ಇದು ಬ್ಲ್ಯಾಕ್ ಅಲ್ಲ, ಇಲ್ಲಿ ನೋಡಿ ಹತ್ರ ಕಿವಿ ಹತ್ರ ಹೀಗೆ ಒಂದುಂಟು. ಈ ಸೈಡಲ್ಲಿ ಕೂಡ, ಇಲ್ಲಿನ ಬಾರ, ಇಲ್ಲಿ ಕೂಡ, ಈ ಸೈಡ್ ಕೂಡ ಹಾಗೆ. ಓಕೆ ಗಾಯ್ಸ್, ಇವತ್ತದ್ದು ವ್ಲಾಗ್ ಇಷ್ಟೇ, ಬೇರೆ ಎಂತ ಕೂಡ ಇಲ್ಲ. ಇನ್ನು ಮುಂದಿನ ಅಂದರೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ. ಎಲ್ಲರೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.